ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವೃತ್ತಿ ಬಾಂಧವರೇ, ತಮಗೆಲ್ಲರಿಗೂ TSK ಟ್ಯುಟೋರಿಯಲ್ಸ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ, ಈ ದಿನದ ಈ ಒಂದು ವಿಡಿಯೋ ತರಗತಿಯಲ್ಲಿ ನಾನು ನಿಮ್ಮೊಂದಿಗೆ NPCI ನ ಅಕೌಂಟ್ನ ಸ್ಟೇಟಸ್ ಇನ್ಆಕ್ಟಿವ್ ಆಗಿದ್ದಲ್ಲಿ ಅದನ್ನ ಆಕ್ಟಿವ್ ಮಾಡಿಕೊಳ್ಳುವಂತಹ ವಿಧಾನವನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಮೌಲ್ಯಮಾಪನದ ಒಂದು ಆರ್ಡರ್ 2026 ಉಪಮುಖ್ಯ ಮೌಲ್ಯಮಾಪಕರ ಒಂದು ನೇಮಕಾತಿ ಆದೇಶ ನೋಡ್ತಾ ಇದ್ದೀರಾ. ಇಲ್ಲಿ ಕೊನೆಯ ಒಂದು ಇನ್ಸ್ಟ್ರಕ್ಷನ್ ಅನ್ನು ಓದ್ತೀನಿ. 2026ನೇ ಸಾಲಿನಿಂದ ಮೌಲ್ಯಮಾಪನದ ಸಂಭಾವನೆಯನ್ನು DBT ಮೂಲಕ ಪಾವತಿಸಲಾಗುತ್ತಿರುವುದರಿಂದ ಮೌಲ್ಯಮಾಪಕರ DBT ವಿವರಗಳನ್ನು ಪರಿಶೀಲಿಸಿಕೊಳ್ಳುವುದು, ಸಂಭಾವನೆ ಪಾವತಿಯಾಗಬೇಕಾದಲ್ಲಿ NPCI ಸ್ಟೇಟಸ್ ಆಕ್ಟಿವ್ ಆಗಿರುವುದು ಕಡ್ಡಾಯವಾಗಿರುತ್ತದೆ. ಅಂದ್ರೆ ತಮ್ಗೆಲ್ಲ ಗೊತ್ತೇ ಇದೆ, DBT ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನೇರವಾಗಿ ಮೌಲ್ಯಮಾಪನದ ಮೊತ್ತ ಅಥವಾ ಪರೀಕ್ಷಾ ಕಾರ್ಯದಲ್ಲಿ ತಾವು ನಿರ್ವಹಿಸಿದಂತಹ ಜವಾಬ್ದಾರಿಗಳಿಗೆ ನೀಡುವಂತಹ ಹಣವನ್ನ ನಿಮ್ಮ ಅಕೌಂಟ್ಗೆ ವರ್ಗಾವಣೆ ಮಾಡ್ತಾರೆ. ಆದರೆ ನಿಮ್ಮ ಅಕೌಂಟ್ ನ ಸ್ಟೇಟಸ್ ಆಕ್ಟಿವ್ ಆಗಿರಬೇಕು. NPCI ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈ NPCI ಅಕೌಂಟ್ ಸ್ಟೇಟಸ್ ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ನಿಮ್ಮ ಒಂದು ವೇತನ ಬಟವಾಡೆ ಆಗುವಂತಹ ಅಕೌಂಟ್ಗೆ ನಿಮ್ಮ ಆಧಾರ್ ಅನ್ನ ಲಿಂಕ್ ಮಾಡಿರ್ಬೇಕು. ಅವಾಗ ನಿಮ್ಮ NPCI ಅಕೌಂಟ್ ಆಕ್ಟಿವ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, NPCI ಸ್ಟೇಟಸ್ ಇನ್ಆಕ್ಟಿವ್ ಅಂತಿದೆ. ಬ್ಯಾಂಕ್ ನೇಮ್ ಇದೆ, DBT ಅಕೌಂಟ್ ರೆಫರೆನ್ಸ್ ನಂಬರ್ ಇದೆ, ಆದರೆ ಅಕೌಂಟ್ ಸ್ಟೇಟಸ್ ಏನಾಗಿದೆ, ಇನ್ಆಕ್ಟಿವ್ ಆಗಿದೆ. ಈ ರೀತಿ NPCI ಸ್ಟೇಟಸ್ ಇನ್ಆಕ್ಟಿವ್ ಆಗಿದ್ದಲ್ಲಿ ನಿಮಗೆ ಇಲಾಖೆಯಿಂದ ಬಿಡುಗಡೆ ಆಗುವಂತ ಯಾವುದೇ ಹಣ DBT ಮೂಲಕ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗೋದಿಲ್ಲ. ಆದ್ದರಿಂದ ಈ ಇನ್ಆಕ್ಟಿವ್ ಸ್ಟೇಟಸ್ ಅನ್ನ ಆಕ್ಟಿವ್ ಮಾಡಿಕೊಳ್ಳುವಂತ ವಿಧಾನವನ್ನ ನಾನು ನಿಮಗೆ ಈ ದಿನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಯಾವ್ದಾದ್ರು ಒಂದು ವೆಬ್ ಬ್ರೌಸರ್ ಅನ್ನು ಓಪನ್ ಮಾಡಿ, ಇಲ್ಲಿ KSEAB ಅಂತ ಟೈಪ್ ಮಾಡಿ ಈ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಕ್ಲಿಕ್ ಹಿಯರ್ ಫಾರ್ KSEAB ವೆಬ್ಸೈಟ್ ಅಂತಿದೆ ನೋಡಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ತರ KSEAB ನ ಮುಖ್ಯ ಪುಟ ಓಪನ್ ಆಗುತ್ತೆ. ಅದಕ್ಕೂ ಮುಂಚೆ ಸರ್, ಆ NPCI ಅಕೌಂಟ್ ಇನ್ಆಕ್ಟಿವ್ ಆಗಿರಲಿಕ್ಕೆ ಕಾರಣ ಏನು ಅಂತಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಅನ್ನ ಲಿಂಕ್ ಮಾಡಿರೋದಿಲ್ಲ. ಸೊ ನೀವೇನ್ ಮಾಡಬೇಕಾಗುತ್ತೆ, ನೇರವಾಗಿ ನಿಮ್ಮ ಒಂದು ಸ್ಯಾಲರಿ ಅಕೌಂಟ್ ಎಲ್ಲಿರುತ್ತೋ ಆ ಒಂದು ಬ್ಯಾಂಕ್ಗೆ ಹೋಗಿ ನಿಮ್ಮ ಆಧಾರ್ ಪ್ರತಿಗೆ ಸ್ವಯಂ ದೃಢೀಕರಣ ಮಾಡಿ ಒಂದು ಅರ್ಜಿ ಕೊಡ್ಬೇಕಾಗುತ್ತೆ. ಸರ್, ದಯಮಾಡಿ ನನ್ನ ಈ ಆಧಾರ್ ಸಂಖ್ಯೆಯನ್ನ ನನ್ನ ಈ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿ ಅಂತ. ಅಕಸ್ಮಾತ್ ಅದು ಲಿಂಕ್ ಆಗಿಲ್ಲ ಅಂತಂದ್ರೆ ಅವ್ರೇನ್ ಮಾಡ್ತಾರೆ, ಲಿಂಕ್ ಮಾಡ್ಕೊಡ್ತಾರೆ. ಅದಕ್ಕೆ ಅದು ನಿಮ್ಮ ಅಕೌಂಟ್ ಅಲ್ಲಿ ರಿಫ್ಲೆಕ್ಟ್ ಆಗ್ಲಿಕ್ಕೆ ಒಂದು ದಿನ ತೆಗೆದುಕೊಳ್ಳುತ್ತೆ. ಮರುದಿನ ನೀವು ಬಂದು ಈ ರೀತಿ KSEAB ವೆಬ್ಸೈಟ್ ಅನ್ನು ಓಪನ್ ಮಾಡಿ SSLC ಪೋರ್ಟಲ್ ಅಲ್ಲಿ ಈ KYC ನೋಂದಣಿ DBT ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಈಗಾಗಲೇ ನೀವು ರಿಜಿಸ್ಟರ್ ಮಾಡ್ಕೊಂಡಿರ್ತೀರಾ, ಮತ್ತೆ ಪಾಸ್ವರ್ಡ್ ಅನ್ನ ಸಹ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ. ನಿಮ್ಮ ಯೂಸರ್ ನೇಮ್ ನಿಮ್ಮ ಮೊಬೈಲ್ ಸಂಖ್ಯೆನೇ ಆಗಿರುತ್ತೆ. ಆ ಮೊಬೈಲ್ ಸಂಖ್ಯೆನ ಎಂಟ್ರಿ ಮಾಡಿ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. OTP ಅನ್ನ ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. OTP ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಕ್ನಾಲೆಡ್ಜ್ಮೆಂಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಮೊದಲನೇದಾಗಿ, ಯಾಕೆಂದ್ರೆ ಅದು ಇನ್ಆಕ್ಟಿವ್ ಆಗಿದೆ ಆಕ್ಟಿವ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ DBT ರೆಫರೆನ್ಸ್ ಸಂಖ್ಯೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡೋದು. ನೋಡಿ, ಇಲ್ಲಿ ನೋಡ್ತಾ ಇದ್ದಾರೆ NPCI ಸ್ಟೇಟಸ್ ಎ ಅಂತಿದ್ರೆ ಆಕ್ಟಿವ್, ಐ ಅಂತ ಇದ್ರೆ ಇನ್ಆಕ್ಟಿವ್ ಅಂತ.
ಸೊ ನೀವು ಗಾಬರಿಗೆ ಒಳಗಾಗುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಇದನ್ನ ಕ್ಲೋಸ್ ಮಾಡಿ ಈ KYC ಸರ್ವಿಸ್ ಅಂತಿದೆಯಲ್ಲ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಐ ಅಗ್ರಿ ಟು ದ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಈ KYC ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆನ ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನನ್ನ ಆಧಾರ್ ಮಾಹಿತಿಯನ್ನ ಲಿಂಕ್ ಮಾಡೋದಕ್ಕೆ ಒಪ್ಪಿಗೆ ಇದೆ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ OTP ಮೇಲೆ ಸಹ ಕ್ಲಿಕ್ ಮಾಡಿ OTP ಪಡೆಯರಿಗೆ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ಗೆ ಕೊಟ್ಟಿರುವಂತಹ ಮೊಬೈಲ್ ಸಂಖ್ಯೆಗೆ ಒಂದು OTP ಬಂದಿರುತ್ತೆ. ಆ ಒಂದು OTP ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಈಗ ನೀವು ನೋಡ್ಬೋದು ನಿಮ್ಮ ಬ್ಯಾಂಕ್ ಅಕೌಂಟ್ ಸಹ ಚೇಂಜ್ ಆಗಿದೆ. ಆಗ್ಲೇ ನೋಡ್ತಿದ್ರಿ ಕೆನರಾ ಬ್ಯಾಂಕ್ ಅಂತ, ಇಲ್ಲಿ ನೋಡಿ ಬ್ಯಾಂಕ್ ಅಕೌಂಟ್ ಸಹ ಚೇಂಜ್ ಆಗಿದೆ. DBT ರೆಫರೆನ್ಸ್ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೀರಾ. NPCI ಸ್ಟೇಟಸ್ ಆಗ್ಲೇ I ಅಂತ ಇತ್ತು, I ಅಂದ್ರೆ ಇನ್ಆಕ್ಟಿವ್ ಅಂತ, ಇಲ್ಲಿ A ಅಂತ ಚೇಂಜ್ ಆಗಿದೆ. ಬೇಕಾದ್ರೆ ಇದನ್ನ ನೀವು ಒಂದು PDF ಅನ್ನ ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಸೊ ಇಷ್ಟೇ. ಫಸ್ಟ್ ಅಕ್ನಾಲೆಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ನಂತರ ಈ KYC ಹೋಗಿ ಈ KYC ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆನ ಎಂಟ್ರಿ ಮಾಡಿ OTP ಅನ್ನ ಎಂಟ್ರಿ ಮಾಡಿ ನೀವು ಈ KYC ಮಾಡಿದ ನಂತರ ನಿಮ್ಮ ಅಕ್ನಾಲೆಜ್ಮೆಂಟ್ ಅಲ್ಲಿ ಅದೇನಾಗುತ್ತೆ ಆಕ್ಟಿವ್ ಅಂತ ರಿಫ್ಲೆಕ್ಟ್ ಆಗುತ್ತೆ. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ದಯಮಾಡಿ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ದಯಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ಒಂದು ವಿಡಿಯೋ ತರಗತಿಯನ್ನ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.